ಸಿದ್ಧರಾಮ ಶಿವಯೋಗಿಗಳವರ ಒಂದು ವಚನ ಇದೆ, ಬಹಳ ಸುಂದರವಾದಂಥ ವಚನ. ವೇಷ ಹಾಕೊಂಡ ಮಾತ್ರಕ್ಕೆ ನಾವು ಔರಂಗ ಆಗೋದಿಲ್ಲ. ಉಡುಪು ತೊಟ್ಟ ಮಾತ್ರಕ್ಕೆ ಔರಂಗ ನಾವು ಆಗಕ್ಕಾಗೋದಿಲ್ಲ. ವೇಷದ ಜೊತೆಗೆ ಉಡುಗೆಯ ಜೊತೆಗೆ ಅವರ ನಡವಳಿಕೆಯೂ ಮುಖ್ಯ ಇದೆ. ಮಹಾದೇವರಂಗ ನಾವು ವೇಷ ಹಾಕೊಂತೇವೆ, ಜಡೆ, ಗಂಗೆ, ಚಂದ್ರ, ಸ್ವಲ್ಪ ಚರ್ಮಾಂಬರ ಹಾಕೊಂಡ ಮಾತ್ರಕ್ಕೆ, ವೇಷಧಾರಣ ಮಾಡಿಕೊಂಡ ಮಾತ್ರಕ್ಕೆ ನಾವು ಅವನಂಗೆ ಆಗಕ್ಕೆ ಸಾಧ್ಯವಿಲ್ಲ. ನಮ್ಮ ನಡೆ ಮತ್ತು ನುಡಿ ಒಂದಾದ್ರೆ ಅವ್ರಂಗೆ ಆಗಕ್ಕೆ ಸಾಧ್ಯವಿಲ್ಲ. ವೇಷವನ್ನು ಎಲ್ಲರೂ ಹಾಕ್ತೇವೆ. ಮಹಾತ್ಮ ಗಾಂಧಿ ಹಂಗೆ ಹಾಕ್ತೇವೆ, ಬಸವಣ್ಣನಂಗೆ ಹಾಕ್ತೇವೆ, ಆಕುಮಾದೇವಿ ಹಂಗೆ ಹಾಕ್ತೇವೆ, ಅವ್ರಂಗೆ ಹಾಕ್ತೇವೆ. ಅವ್ರಂಗೆ ಕಾಣಬಹುದು, ಅವರ ಅಲ್ಲ. ರೋಲ್ಡ್ ಗೋಲ್ಡ್, ಡೂಪ್ಲಿಕೇಟ್ ಬಂಗಾರ, ಬಂಗಾರದ ತಲೆ ಮೇಲೆ ಹೊಡೆದಂಗೆ ಕಾಣ್ತದ, ಆದರೆ ಬಂಗಾರ ಅಲ್ಲ. ಹಾಗೆ ವೇಷಭೂಷಣ ಹಾಕಿಕೊಂಡವರು ಶರಣರಂಗೆ, ಸಂತರಂಗೆ, ಸಾಧುಗಳಂಗೆ ಇರುವಂಥವರು ಸಾಕಷ್ಟು ಜನ ಇದ್ದಾರೆ, ಆದ್ರೆ ಅವರು ಸಾಧುಗಳಲ್ಲ. ಕಾವಿ ಬಟ್ಟೆ ಹಾಕೊಂಡ ಮಾತ್ರಕ್ಕೆ ಸ್ವಾಮಿ, ನಾ ಸಂತ, ಮಹಾತ್ಮ, ಮಠಾಧೀಶ, ವಿರಕ್ತ, ಪಟ್ಟದೇವರು, ಆ ರೂಢ ಈ ರೂಢ ಅಂತ ಹೇಳ್ತೇವಲ್ಲ, ಅದು ಆಗೋದಿಲ್ಲ. ಅವರಿಗೊಂದು ಚಾಟಿ ಏಟು. ಸಿದ್ಧರಾಮ ಶಿವಯೋಗಿಗಳು ಅವರಿಗೊಂದು ಏಟು ಕೊಡ್ತಾರೆ. ಬಹಳಷ್ಟು ಜನ ಹೇಳಿದ್ದಾರೆ, ಆದ್ರೆ ಸಿದ್ಧರಾಮ ಶಿವಯೋಗಿಗಳಂದು ಒಂದು ಮಾತಿಟ್ಟುಕೊಂಡು ಇವತ್ತಿನ ಚಿಂತನೆಯನ್ನು ಪ್ರಾರಂಭ ಮಾಡೋದು. ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ. ನಿಮಗೆಲ್ಲ ಗೊತ್ತಿದೆ, ಕುಂಬಾರ ಗುಂಡಯ್ಯ ಎಂಥ ಅದ್ಭುತವಾದಂಥ ಕೆಲಸ ಮಾಡ್ತಿದ್ದ ಅಂತಂದರೆ, ಕಾಯಕವನ್ನು ಮಾಡುತ್ತಾ ಗಡಿಗೆ ಮಾಡುವ ಕಾಯಕ, ಮಣ್ಣನ್ನು ತುಳಿತಾನೆ, ಗಡಿಗೆಯನ್ನು ಮಾಡ್ತಾನೆ, ಮಡಿಕೆಯನ್ನು ಮಾಡ್ತಾನೆ, ಮುಚ್ಚಳನ್ನು ಮಾಡ್ತಾನೆ, ಪರೇಣಿಯನ್ನು ಮಾಡ್ತಾನೆ, ಕುಡಿಕೆಯನ್ನು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ದೇವರ ಧ್ಯಾನವನ್ನು ಮಾಡ್ತಾನೆ. ಗಡಿಗೆ ತಗೊಂಡು ಆ ಗಡಿಗೆಯನ್ನು ಬಾರಿಸ್ತಾ ಶಿವಧ್ಯಾನವನ್ನು ಮಾಡ್ತಾ ಮಣ್ಣು ತುಳಿತಾ ಇದ್ರೆ ಪರಮಾತ್ಮನಿಗೆ ಅನಿಸ್ತಿತ್ತಂತ, ಇವನು ಜೊತೆಗೆ ನಾನು ಬಂದು ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು ಅಂತ ಅನಿಸ್ತಿತ್ತಂತ. ಭಕ್ತ ಕುಂಬಾರ ಗುಂಡಯ್ಯ, ಶರಣ ಗುಂಡಯ್ಯ. ಕುಂಬಾರನ ಗುಂಡಯ್ಯನ ಹಿಂದಾಡಿ ಹೋದ ಅಂತ ಹೇಳ್ತಾರೆ, ಚೆನ್ನಯ್ಯನ ಅಂಬಲಿಯನ್ನು ಸವಿದ ಅಂತ ಹೇಳ್ತಾರೆ. ಭಗವಂತ ಗುಂಡಯ್ಯ ಗಡಿಗೆಯನ್ನು ಬಾರಿಸ್ತಾ ಹಾಡ್ತಾ ಇದ್ರೆ ಭಗವಂತ ಕುಣಿತಾ ಇದ್ದ. ಸಂತ ತುಕಾರಾಮ, ಜ್ಞಾನೇಶ್ವರ, ದಾಸರೊಳಗೆ ಪುರಂದರದಾಸರು, ಕನಕದಾಸರು, ಮಹಿಪತಿದಾಸರು ತಂಬೂರಿ ತಾಳ ತಗೊಂಡು ಹಾಡ್ತಾ ಇದ್ರೆ ಸಾಕು, ಪರಮಾತ್ಮ ತಲೆ ದೂಗ್ತಾ ಇದ್ದಂತೆ. ತಲೆ ಅದಕ್ಕೆ ಲಿಂಗ ಮೆಚ್ಚಿ ಅಹೋದ ಹೌದೆನಬೇಕು ಅಂತೇವೆ.
ನಮ್ಮ ನುಡಿಯನ್ನು ನಾವು ಮಾತನಾಡಿದರೆ ಸಾಕು ಪರಮಾತ್ಮ ಹೌದನ್ನಂಗಿಲ್ಲ. ನಮ್ಮ ಸಂಬಂಧಿಕರೇ ನಮ್ಮ ಮಾತಿಗೆ ಬೆಲೆ ಕೊಡಂಗಿಲ್ಲ. ಎಷ್ಟು ವ್ಯತ್ಯಾಸ. ಆಗ ಶರಣರು ಮಾತನಾಡಿದರೆ ಲಿಂಗ ಮೆಚ್ಚಿ ಪರಮಾತ್ಮ ಮೆಚ್ಚಿ ತಲೆ ದೂಗ್ತಾ ಇದ್ದಂತೆ. ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ, ಮಡಿವಾಳರೆಲ್ಲರೂ ಏನು ಮಾಚಯ್ಯನಾಗಬಲ್ಲರೆ. ಎಷ್ಟು ಸುಂದರ ಮಾತು, ಸರಳ ಮಾತು. ಆಗಿನ ಕಾಲದಲ್ಲಿ ಶರಣರ ಕಾಲದಲ್ಲಿ ಮಡಿವಾಳ ಮಾಚಿದೇವ ಇದ್ದ. ಬಟ್ಟೆ ತೊಳೆಯುವ ಕಾಯಕ. ಬಟ್ಟೆ ಅಂದರೆ ಅರಿವು. ಬಟ್ಟೆ ಅಂದ್ರೆ ಅರಿವು ಅಂತೀರ, ಅರಿವಿ ಅಂತೀರಿ. ಅರಿವಿ, ಅರಿವು. ಬಟ್ಟೆ ಅಂದರೆ ದಾರಿ. ಬಟ್ಟೆ ಅಂದರೆ ಇನ್ನೊಂದು ಅರ್ಥ ದಾರಿ ಅಂತ. ಹೊರಗಿನ ಬಟ್ಟೆಯನ್ನು ತೊಳಿತಾ ಸ್ವರ್ಗದ ದಾರಿ ಹೋಗ್ತಿದ್ದ, ಸ್ವರ್ಗಕ್ಕೆ ಹೋಗಿ ಬರ್ತಿದ್ದ ಮಡಿವಾಳ ಮಾಚಿದೇವ. ಹೊರಗಿನ ಬಟ್ಟೆ ತೊಳಿತಾ ಒಳಗಿನ ಬಟ್ಟೆಯನ್ನು ತೊಳಿತಾ ಇದ್ದ ಮನಸ್ಸುಗಳು. ಹಾಗೆ ಬಟ್ಟೆಯನ್ನು ತೊಳಿಬೇಕಾದ್ರೆ ಯಾರು ಲಿಂಗಧಾರಿಗಳದಾರೋ, ಯಾರು ಗುರು ಲಿಂಗ ಜಂಗಮವನ್ನು ಪ್ರೀತಿಸ್ತಾರೋ, ಪೂಜಿಸ್ತಾರೋ, ಅಷ್ಟಾವರಣಗಳನ್ನು ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರು ಬಟ್ಟೆ ಮಾತ್ರ ತೊಳಿತಾ ಇರ್ತಾರೆ. ಹೆಂಗಿರ್ಬೇಕು. ಅಂಬಿಗರ ಚೌಡಯ್ಯನವರು ಇದ್ದರು. ಅಂಬಿಗರ ಚೌಡಯ್ಯ ಈ ದಂಡೆಯಿಂದ ಆ ದಂಡೆಗೆ ಬಸವ ಕಲ್ಯಾಣಕ್ಕೆ ಹೋಗುವ ಸಂದರ್ಭದಲ್ಲಿ ಬಂದವರ ಓಣಿ ಅಂತದ. ಅದು ಬಾಂಧವರಣಿ ಅಂತ ಏನೋ ಬದಲಾವಣೆ ಆಗೈತಿ. ಬಂದವರ ಓಣಿ, ಬಂದವರ ವಾಡಿ. ಬಾಂಧವರ ಓಣಿ ಹೋಗಿ ಬಾಂದರ ಅಂದ್ರೆ ಬೆಕ್ಕ, ಬಾಂದರ ಅಂದ್ರೆ ಮಂದರ, ಬಾಲ್ಯ. ಹಂಗಾಗಿ ಬಾಯ ಸಿಕ್ಕಾಕೊಂಡು ಬಂದರ್ ವಾಡಿ ಮಂಗ್ಯಾಗಡಿಯವರು ಅಂತ ಹಾಗಾಗಿದ್ದಾರೆ. ಬಾಂಧವರ ಓಣಿ ಹೋಗಿ ಬಾಂದ್ರವಾಡಿ ಆಗೈತದು. ಅಲ್ಲಿ ಇದ್ದುಕೊಂಡು ತಿಪ್ರಾಂತ ಕೆರೆ ಅದ, ತ್ರಿಪುರ ಅಂತದು. ಈಗ ತ್ರಿಪುರಾಂತ ತ್ರಿಪುರಾಂತೇಶ್ವರ ದೇವಸ್ಥಾನ ಕೆರೆ ಇದೆ. ಈ ಕೆರೆಯಲ್ಲಿ ಆ ಕಡೆ ದಾಟಿಸ್ಬೇಕು ಕಲ್ಯಾಣಕ್ಕಂತಂದ್ರೆ ಲಿಂಗ ಇದ್ದವ್ರಿಗೆ ಮಾತ್ರ ದಾಟಿಸ್ತಿದ್ದ. ನೋಡಿ ಎಷ್ಟು ಅವರಲ್ಲಿ ವಿಚಾರಗಳಿದ್ದಾವೆ. ಲಿಂಗ ಇದ್ದವರನ್ನು ಮಾತ್ರ ದಾಟಿಸ್ತಿದ್ದ, ಉಳಿದವರನ್ನು ಲಿಂಗಕ್ಕೆ ಕಟ್ಕೊಳ್ರಿ ಅಂತಿದ್ದ. ಹೀಗೆ ಆಗಿನ ಕಾಲದಲ್ಲಿ ಜಾತಿ ಮತ ಪಂಥ ಯಾವುದನ್ನು ಸ್ವೀಕಾರ ಮಾಡದೆ ಇವನು ಲಿಂಗವಂತನೋ, ವಿಭೂತಿ ಧಾರಣೆ ಮಾಡಿಕೊಂಡಿದ್ದಾನೋ, ರುದ್ರಾಕ್ಷಿ ಧಾರಣೆ ಮಾಡಿಕೊಂಡಿದ್ದಾನೋ, ಶಿವಭಕ್ತನೋ ಅಂತ ನೋಡಿ ಅವರು ಕೆಲಸ ಮಾಡ್ತಿದ್ರು. ಇಲ್ಲಿ ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ, ಮಡಿವಾಳರೆಲ್ಲರೂ ಮಾಚಯ್ಯನಾಗಬಲ್ಲರೆ, ನೇಯಬಲ್ಲರೆಲ್ಲರೂ, ನೇಯ ಅಂದರೆ ಬಟ್ಟೆ ನೇಯುವವರು, ನೇಯಬಲ್ಲವರೆಲ್ಲರೂ ದಾಸಮಯ್ಯನಾಗಬಲ್ಲರೆ. ಬಟ್ಟೆ ನೇಯುವರೆಲ್ಲರೂ, ನೇಕಾರರೆಲ್ಲರೂ ದಾಸಮಯ್ಯನಾಗ್ಲಿಕ್ಕೆ ಸಾಧ್ಯವಿದೆಯೋ? ಅದ್ಭುತವಾದಂಥ ಬಟ್ಟೆ ನೇಯ್ತಾನೆ. 12 ವರ್ಷ ಒಂದು ಅದ್ಭುತವಾದ ಬಟ್ಟೆ ನೇಯ್ತಾನೆ. ಆ ಬಟ್ಟೆಯನ್ನು ನೈದವ ನಾನು ನೀನು ಅಂತ ಪ್ರಶ್ನೆ ಮಾಡ್ತಾನೆ ಭಗವಂತನಿಗೆ. ಉಂಕೆಯ ನಿಗುಚಿ ಸರಗಿಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೋಳು ಏಳೆ ಮೆಟ್ಟಿದೆ, ಹಿಡಿದಲಾಳಿಯ ಮುಳ್ಳು ಕಂಡಿಕೆಯ ನುಂಗಿದ್ದು ಈ ಸೀರೆಯ ನೈದವ ನಾನು ನೀನೋ ರಾಮನಾಥ. ಹೀಗೆ ಬಟ್ಟೆ ನೇಯುವರೆಲ್ಲರೂ ದಾಸಿಮಯ್ಯನಾಗುವುದಕ್ಕೆ ಸಾಧ್ಯವಿಲ್ಲ. ಗಡಿಗೆ ಮಾಡೋರೆಲ್ಲ ಗುಂಡಯ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಬಟ್ಟೆ ತೊಳೆಯವರೆಲ್ಲ ಮಾಚೆ ದೇವ ಆಗಲಿಕ್ಕೆ ಸಾಧ್ಯವಿಲ್ಲ. ದೋಣಿ ನಡೆಸೋರೆಲ್ಲ ಅಂಬಿಗರ ಚೌಡಯ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು
ಇದೆಲ್ಲವನ್ನು ಹೇಳ್ತಾ ಹೇಳ್ತಾ ಎನ್ನ ಗುರು ಕಪಿಲ ಸಿದ್ಧ ಮಲ್ಲೇಶ್ವರಯ್ಯ ಪ್ರಾಣಿಗಳ ಕೊಂದು ಪರಿಹರಿಸಬಲ್ಲಡೆ, ತೆಲುಗು ಬೊಮ್ಮಯ್ಯನಾಗಬಲ್ಲಡೆ. ನಿಮಗೆಲ್ಲ ತೆಲುಗು ಬೊಮ್ಮಯ್ಯ ಗೊತ್ತಿಲ್ಲ, ಬೇಡರ ಕಣ್ಣಪ್ಪ ಗೊತ್ತಿದೆ. ಬೇಡರ ಕಣ್ಣಪ್ಪನಾಗ್ಲಿಕ್ಕೆ, ಬೇಟೆ ಆಡೋರೆಲ್ಲ ಬೇಡರ ಕಣ್ಣಪ್ಪ ಆಗ್ಲಿಕ್ಕೆ ಸಾಧ್ಯನೋ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವೇಷಭೂಷಣ ಹಾಕಿಕೊಂಡ ಮಾತ್ರಕ್ಕೆ ಆಗೋದಿಲ್ಲ. ಹೀಗೆ ಅದನ್ನು ಸ್ವತಃ ಮನಸ್ಸಿನಲ್ಲಿ ಬರಬೇಕು. ಭಕ್ತಿ ಎಂಬುದು ತೋರುಂಬ ಲಾಭ. ಅವರು ಮಾಡ್ತಾ ಇದ್ದಾರೆ ಅಂತ ನಾವು ಮಾಡುವುದಲ್ಲ, ನಾವು ಮಾಡ್ತೇವೆ ಅಂತ ಅವರು ಮಾಡುವುದಲ್ಲ. ಅದು ಸಹಜವಾಗಿ ಮನಸ್ಸಿನಿಂದ ಬರಬೇಕು. ಯಡಿಯೂರು ಸಿದ್ಧಲಿಂಗೇಶ್ವರನ ಕಾಲದಲ್ಲಿ ಅಥವಾ ಯಡಿಯೂರು ಸಿದ್ಧಲಿಂಗ ಅವರೆಲ್ಲ ಶಿಷ್ಯರೆಲ್ಲ ಹೆಂಗಿದ್ರು ತಂದರೆ ವೇಷಭೂಷಣ ಸಾದಾ ವೇಷಭೂಷಣಿದ್ದು ದೇವರ ಗುರುವಿನ ಸೇವೆಯನ್ನು ಮಾಡುತ್ತಾ ಸಿದ್ಧಲಿಂಗನ ಜೊತೆಗೆ ಸಂಚಾರ ಮಾಡುತ್ತಾ ಇರ್ತಾರೆ. ಆಗ ಒಂದು ಸಲ ಭಗವಂತನೇ ಸೇವೆ ಮಾಡ್ತಾನಂತೆ. ನೋಡಿ, ಭಕ್ತಕಾಯ ಮಮಕಾಯ, ಭಕ್ತನಿಗೇನಾದರೂ ಆದರೆ ಸಂತನಿಗೆ, ಮಹಾತ್ಮನಿಗೆ, ಯೋಗಿಗಳಿಗೆ, ಶಿವಯೋಗಿಗೆ, ಶರಣರಿಗೆ, ದಾಸರಿಗೆ ಏನಾದರೆ ದೈಹಿಕವಾಗಿ ತೊಂದರೆ ಆದರೆ ಭಗವಂತನೇ ಬಂದು ಸೇವೆ ಮಾಡ್ತಾನಂತೆ. ನಿಮಗೆಲ್ಲ ಗೊತ್ತಿದೆ. ಸುಮ್ಮನೆ ನಿಮಗೆ ನೆನಪಿಸ್ತೇನೆ. ಈ ಶರಣರಲ್ಲಿ ಕುಂಬಾರ ಗುಂಡಯ್ಯನಾದರೆ, ಸಂತರಲ್ಲಿ ಗೋರ ಕುಂಬಾರ, ಭಕ್ತ ಕುಂಬಾರ. ಎಂಥ ಅದ್ಭುತ! ಭಗವಂತನ ಧ್ಯಾನ ಹೇಗೆ ಮಾಡ್ತಾನೆ, ಭಗವಂತನ ಧ್ಯಾನವನ್ನು ಮಾಡುತ್ತಾ ಗಡಿಗೆಯನ್ನು ಮಾಡ್ತಾನೆ. ಧ್ಯಾನದಲ್ಲಿ ತನ್ನನ್ನೇ ತಾನು ಮರಿತಾನೆ. ಮರಿಬೇಕು ನಾವು. ನಾ ಪ್ರವಚನ ಹೇಳ್ತಾ ಒಂದೊಂದ್ಸಲ ಮರಿತೇನೆ, ಸಮಯದ ಪ್ರಜ್ಞೆ ಇರಲ್ಲ. ಆಗ ನಮ್ಮ ಬಸವಣ್ಣ ಸ್ಮರಣೆ ಮಾಡ್ತಾನೆ. ಟೈಮ್ ಆಗೈತ್ರಿ ಗುರುಗಳಿಗೆ ಮಾಡ್ತಾನವ, ನೀನು ಕಾಣಂಗಿಲ್ಲ, ಎದುರು ಕೂತವ್ರಿ, ಹಿಂಗೆ ಮಾಡ್ತಾನೆ. ಆಗ ಮರಿಬೇಕು. ಮರೆತಾಗ ಮಾತ್ರ ಅರಿವಿನ ಜ್ಞಾನ ಆಗ್ತದೆ. ಭಕ್ತ ಕುಂಬಾರ ಗೋರ ಕುಂಬಾರ ಗಡಿಗೆ ಮಾಡ್ತಾನೆ. ಮಾಡ್ತಾ 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 ತನ್ನನ್ನೇ ತಾನು ಮರೆತು ಹೋಗ್ತಾನೆ. ಮಣ್ಣು ಕಲಿಸ್ತಾನೆ, ಕೆಸರು ಕಲಿಸ್ತಾನೆ. ಹಾಗೆ ನಿಮಗೆಲ್ಲ ಗೊತ್ತಿದೆ. ಮಣ್ಣನ್ನು ಕಲಿಸುವ ಸಂದರ್ಭದಲ್ಲಿ ನೀವೆಲ್ಲ ಟಿ ವಿಯಲ್ಲಿ ಭಕ್ತ ಕುಂಬಾರ ಕಥೆಯನ್ನು ನೋಡಿದಿರಿ, ಕೇಳಿರಿ. ನಮಗೆ ಕಥೆ ಮುಖ್ಯ ಅಲ್ಲ, ಆ ಕಥೆಯಲ್ಲಿ ತತ್ವ ವಿಚಾರ ಅದು ಮುಖ್ಯ. ಮಣ್ಣಿನ ಜೊತೆಗೆ ತನ್ನ ಮಗುವನ್ನು ತುಳಿತಾನೆ. ನೋಡಿರಲ್ಲೆಲ್ಲರೂ, ವಿಠಲ 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 ವಿಠಲ. ರಾಮನ ಧ್ಯಾನವನ್ನು ಆಂಜನೇಯ, ಹನುಮಾನ ಹೇಳ್ತಾ ಹೋಗ್ತಾನೆ. ರಾಮ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹನುಮಾನ ಕಣ್ಣು ಮುಚ್ಚಿ ಕುಳಿತರು ಸಾಕು, ರೋಮಗಳು ಕೂಡ ರಾಮ ರಾಮ ಅಂತಿತ್ತು. ಹಾಗೆ ಕುಂಬಾರನ ಎಷ್ಟೇ ಅಲ್ಲ, ಇಡೀ ಶರೀರವೇ ವಿಠಲ 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 ಅಂತಿತ್ತು. ಅಂತ ವಿಠಲ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಕೆಸರಲ್ಲಿ ಮಣ್ಣಲ್ಲಿ ಮಗುವನ್ನು ತುಳಿದ. ಹೆಂಗಾಗಿರ್ಬೇಕು, ಹಡದಕ್ಕೆ ಹೆಂಗಾಗಿರ್ಬೇಕು. ಭಗವಂತನ ಸ್ಮರಣೆಯನ್ನು ಮಾಡಿ, ಹರಕೆಯನ್ನು ಮಾಡಿ ಮಗುವನ್ನು ಪಡೆದಿರುತ್ತಾಳೆ ಹೆಂಡತಿ. ಮಣ್ಣಲ್ಲಿ ತುಳಿದುಬಿಟ್ಟು ಮಗುವನ್ನು ಹುಡುಕ್ತಾಳೆ. ಎಲ್ಲಿ ಹೋಯ್ತು ನನ್ನ ಮಗು ಅಂತ, ಎಲ್ಲಿ ಸಿಗಲ್ಲ. ಕೊನೆಗೆ ಕಪ್ಪು ಕೆಸರಿದ್ದದು ಕೆಂಪು ಆಗಿತ್ತು. ಆವಾಗ ನೋಡ್ತಾರೆ, ಎಂಥ ಘಾತ ಐತಲ್ಲ.
ಆಘಾತ ಇದೆ. ಮಗುವನ್ನು ಕಳ್ಕೊತಾಳೆ, ಭಾಳ ಬೇಜಾರಾಗ್ತದೆ. ಬೇಜಾರು ಅಂತಾಳೆ, ಇನ್ನು ಮುಂದೆ ನನಗೆ ಮುಟ್ಟಿದರೆ ವಿಠ್ಠಲನ ಆಣೆ ಅಂತಾಳೆ. ವಿಠ್ಠಲನ ದೇವರ ಆಣೆ ಅಂತಾಳೆ. ಎಂಥದ್ದು ಭಗವಂತನ ಆಣೆಯನ್ನು ಇಟ್ಟು ಆಕೆ ಅವನನ್ನು ದೂರ ಇಡ್ತಾಳೆ. ಇನ್ನೇನು ಮಾಡಬೇಕು? ಮತ್ತೆ ಅವನಿಗೆ ನೋವಾಗ್ತದೆ. ನೋವಾದರೂ ಕೂಡ ಭಗವಂತನ ಧ್ಯಾನವನ್ನು ಮಾಡುತ್ತಾ ಮತ್ತೆ ಗಡಿಗೆಗಳನ್ನು ಮಾಡ್ತಾನೆ. ಅವನ ಸೇವೆಗೆ ಅವನ ಹೆಂಡತಿ ಅವನನ್ನು ಒಂದು ಮಾಡುವಗೋಸ್ಕರ ಪರಮಾತ್ಮ ಸಾಕ್ಷಾತ್ ಪರಶಿವನೇ ಅಲ್ಲಿ ಬರ್ತಾನೆ. ಮುಟ್ಟಬೇಡ ಅಂತ ಹೇಳಿರ್ತಾನಲ್ಲ, ಈ ಮುಟ್ಟಿಸ್ಬೇಕು ಅಂತ ವಿಚಾರದಿಂದ ಸೇವೆ ಮಾಡ್ತಾ ಒಂದು ಸಲ ನಿದ್ರೆಗಣ್ಣಲ್ಲಿ ಇವನ ಕೈಯನ್ನು ಆ ಸೇವೆ ಮಾಡ್ತಕ್ಕಂಥ ಸಾಕ್ಷಾತ್ ವಿಠಲನೇ ಕೈಯನ್ನು ಅವಳ ಮೇಲೆ ಇಡ್ತಾನೆ. ಇಟ್ಟಾಗ ಎಚ್ಚರಿಕೆ ಆದಾಗ ನೋಡ್ತಾನೆ, ನನ್ನ ದೇವನನ್ನು ವಿಠಲ ಪಾಂಡುರಂಗನ ಮೇಲೆ ಆಣಿಟ್ಟಿದಳಲ್ಲ, ಮುಟ್ಟಬೇಡ ಅಂತೇಳಿ ನನ್ನ ಕೈ ಆಕೆ ಮೇಲೆ ಹೋಗಿದೆಯಲ್ಲ, ಈ ಕೈಗಳನ್ನು ಇರಬಾರ್ದು ಅಂತ ಕೈಯನ್ನು ಕತ್ತರಿಸ್ಕೊಳ್ತಾನೆ. ಕೈ ಕತ್ತರಿಸ್ಕೊಳ್ತಾನೆ. ಯಾಕಂದ್ರೆ ಮುಟ್ಟಬೇಡ, ನೀನು ಮುಟ್ಟಿದರೆ ವಿಠಲನ ಆಣೆ ಅಂತಂದಿರ್ತಾಳೆ. ನಿದ್ರೆಗಣ್ಣಲ್ಲಿ ಕೈ ಹೋಗಿತ್ತು, ಸೇವೆ ಮಾಡಕ್ಕೆ ಬಂದಿದ್ದ ಇವ ಇಟ್ಟಿದ್ದ ನಾಟಕ ಸೂತ್ರಧಾರ. ಕೈ ಕಡ್ಕೊಂಡ್ರೂ ಸುಮ್ಮಿರಲಿಲ್ಲ. ಉಪಜೀವನ ಮಾಡಬೇಕಲ್ಲ. ಕೈ ಕಡ್ಕೊಂಡ್ರೆ ಅವನು ಭಗವಂತನ ಧ್ಯಾನ ಮಾತ್ರ ಬಿಡಲಿಲ್ಲ. ಇದು ಮುಖ್ಯ. ಭಗವಂತನ ಧ್ಯಾನವನ್ನು ಮಾಡ್ತಾ ಸಾಕ್ಷಾತ್ ಆ ವಿಠಲನೇ ಅವನ ಸೇವಕನಾಗಿ ಬಂದು ಸೇವೆ ಮಾಡ್ತಾನೆ. ಹಾಗ ಭಗವಂತ ಸೇವೆ ಮಾಡೋ ಹಾಗೆ ನಮ್ಮ ಇರುವಿಕೆ ನಡವಳಿಕೆ ಇರಬೇಕನ್ನುವಗೋಸ್ಕರ ಇಲ್ಲಿ ಸಿದ್ಧಲಿಂಗೇಶ್ವರನ ಇರುವಿಕೆ ಹಾಗಿದ್ದು ಸಾಕ್ಷಾತ್ ಪರಶಿವನೇ ಬಂದು ಸೇವೆ ಮಾಡುವಂಥವನಾಗ್ತಾನೆ. ಈ ಮುಂದಿನ ವಿಷಯದಲ್ಲಿ ವಿಠಲ ಎಲ್ಲಿ ಮರೆಯಾದಂತೆ ಶರಣರ ಸೇವೆ ಮಾಡ್ತಾರೆ. ಕುಂಬಾರ ಗುಂಡಯ್ಯ, ಭಕ್ತ ಕುಂಬಾರ ಇವರೆಲ್ಲ ಸೇವೆ ಮಾಡ್ತಾನೆ. ಅಷ್ಟೇ ಅಲ್ಲ, ಕರಿಕಾಲ ಚೋಳನ ಕಾಲದಲ್ಲಿ ಕರಿಕಾಲ ಚೋಳರಾಜ ಅಂತ ಹೋಗಿದ್ದಾನೆ ಶರಣರ ಕಾಲದಲ್ಲಿ. ಅವನ ಹತ್ತಿರ ಒಬ್ಬ ಅತ್ಯಂತ ಕೆಳ ಸಮಾಜದ ಒಬ್ಬ ಚೆನ್ನಯ್ಯ ಇರ್ತಾನೆ, ಮಾದಾರ ಚೆನ್ನಯ್ಯ. ಆ ಚೆನ್ನಯ್ಯ ಅಂಬಲಿಯ ಭಗವಂತ ಸವಿತಾನಂತೆ. ಆ ಮಾದಾರ ಚೆನ್ನಯ್ಯನ ಅಂಬಲಿಯ ಸವಿತ. ಆ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ನೋಡಿ ಭಗವಂತನಿಗೆ ನೀರು ಬಿಡ್ತಿದ್ದಂತ ಬಾಯಿಗೆ. ಹೆಂಗಿರಬೇಕು, ಹೆಂಗೆ ರುಚಿ ಮಾಡಿದ್ದಂತ ಗೊತ್ತಿಲ್ಲ. ನಾವು ಅಂಬಲಿ ಮಾಡ್ರು ಕುಡಿಯೋಕ್ಕಾಗಲ್ಲ. 2 ದಿವಸ 3 ದಿವಸ ನಮ್ಮ ಅಜ್ಜಿಯರು ಇಡ್ತಿದ್ರು. ಈಗಿನವ್ರಿಗೆ 1 ದಿವಸ ಕುಡಿಯೋಕ್ಕೆ ಆಗಲ್ಲ. ಅವನು ಹೆಂಗೆ ಅಂಬಲಿ ಮಾಡಿದ್ದ. ನಮ್ಮಲ್ಲಿ ಮುಚ್ಚಳಂಬ ಊರದ ಶರಣರ ಕಾಲದಲ್ಲಿ ಅಂಬಲಿ ಕಿಚಡಿ ಅದನ್ನೇ ಊಟ. ಆ ಅಂಬಲಿಗೋಸ್ಕರ ಅಲ್ಲಿ ಮುಚ್ಚಳವನ್ನು ಮಾಡಿಕೊಡ್ತಿದ್ರಂತ. ಕುಂಬಾರ ಸಮಾಜದವ್ರು ಜಾಸ್ತಿ ಕಾಣ್ತಾರೆ ಅಲ್ಲಿ. ಅದು ಮುಚ್ಚಳ ಅಂಬಲಿ ಹೋಗಿ ಮುಚ್ಚಳಂಬ ಆಗೈತೆ. ಅಂಬಲಿಗೋಸ್ಕರ ಮುಚ್ಚಳ ಅಂತಂದ್ರೆ ಪರೇಣಿ, ಗಡಿಗೆ ಮೇಲೆ ಮುಚ್ತಾರಲ್ಲ, ಆ ಮುಚ್ಚಳವನ್ನು ತಾಟನ್ನು ಬಣ್ಣಿನ ಪರೇಣಿಯನ್ನು ಮಾಡಿಕೊಡ್ತಿದ್ರು. ಅದು ಮುಚ್ಚಳ ಅಂಬಲಿ ಹೋಗಿ ಮುಚ್ಚಳಂಬ ಆಗೈತೆ. ನಮ್ಮೂರ ಸರಸ್ವತಿಪುರ ಹೋಗಿ ಸಸ್ತಾಪುರ ಆಗೈತೆ. ಪಾರ್ವತಿಪುರ ಹೋಗಿ ಪರ್ತಾಪುರ ಆಗೈತೆ. ಹೀಗೆ ಜನರ ಬಾಯಾಗ ಸಿಕ್ಕಾಕೊಂಡು ಊರ ಹೆಸರು ಏನೇನೋ ಆಗ್ತವ. ಆದರೆ ಚೆನ್ನಯ್ಯನ ಅಂಬಲಿಯನ್ನು ಉಣ್ಣುವಗೋಸ್ಕರ ಕರಿಕಾಲ ಚೋಳನ ಹತ್ತಿರ ಕುದುರೆಯ ಸೇವೆಯನ್ನು, ಕುದುರೆಗಳಿಗೆ ಹುಲ್ಲು ಹಾಕುವುದು, ಮೇಯಿಸುವುದು, ಮೈ ಒರೆಸುವುದು ಮಾಡ್ತಿದ್ದ.
ರಾಜ ದಿನನಿತ್ಯ ಭಗವಂತನ ಮಹಾದೇವನ ಹತ್ತಿರ ಬಂದು ಅವನಿಗೆ ನೈವೇದ್ಯ ಮಾಡ್ತಿದ್ದ. ನೈವೇದ್ಯ ಮಾಡಬೇಕಾದ್ರೆ ಓಂ ಭುವ ಓಂ ಸ್ವಹ ಓಂ ಮಹ ಓಂ ಜನ ಓಂ ತಪ ಭೂರ್ವಸ್ವರೋಮಿತಿ ನೈವೇದ್ಯಂ ಸಮರ್ಪಯಾಮಿ. ಆ ನೈವೇದ್ಯವನ್ನು ಮಾಡಿ ನಾವೇನಾದ್ರು ನೈವೇದ್ಯ ಮಾಡ್ತಿದ್ರೆ ದೇವ ತುಜೆ ಕಡೆ ಹಾತ್ ಮಜೆ ಕಡೆ ಹಾತ್ ಅಂತಿದ್ದೇವೆ. ಆದರೆ ಕರಿಕಾಲ ಚೋಳ ನಾನಾ ಥರದ ಪಕ್ವಾನ್ನವನ್ನು ನಾನಾ ಥರದ ಅಡಿಗೆಗಳನ್ನು ಮಾಡಿ ದೇವರ ಮುಂದಿಟ್ಟು ಪರದೆಯನ್ನು ಎಳೆತಿದ್ದ. ಪರದೆ ಎಳೆದು ಹೊರಗೆ ಹೋಗ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಒಳಗೆ ಬಂದು ನೋಡ್ತಿದ್ದ, ಒಂದು ವಸ್ತು ಕಡಿಮೆ ಆಗ್ತಿತ್ತು. ಒಂದು ವಸ್ತು ಕಡಿಮೆ ಆಗಿದ್ರೆ ಭಗವಂತ ತಿಂದಾನ, ಭಗವಂತ ಸ್ವೀಕರಿಸ್ಯಾನ ಅಂತ ತಿಳಿತಿದ್ದ. ಒಂದು ದಿವಸ ಆ ಪ್ರಸಾದವನ್ನು ಏನಿಟ್ಟಿದ್ದ ಒಂದು ವಸ್ತುನೂ ಕಡಿಮೆ ಆಗಿದ್ದಿಲ್ಲ. ಅವಾಗ ಬೇಜಾರು ಮಾಡ್ಕೊತಾನೆ, ಯಾಕೆ ಭಗವಂತ ಇವತ್ತು ನನ್ನ ಪ್ರಸಾದವನ್ನು ಸ್ವೀಕರಿಸಿಲ್ಲ, ಯಾಕೆ ಹೇಳಿಲ್ಲ ಅಂದರೆ ನನ್ನಲ್ಲಿ ಖಡ್ಗ ಇದೆ, ಖಡ್ಗದಿಂದ ನನ್ನ ಶಿರಚ್ಛೇದ ಮಾಡ್ಕೋತೀನಿ ಅಂತಾನೆ ಕರಿಕಾಲ ಚೋಳ. ಆಗ ಭಗವಂತನ ಆಕಾಶವಾಣಿ ಆಗ್ತದೆ, ಇಲ್ಲಪ್ಪ ಚೆನ್ನೈನ ಮನೆಯಾಗ ನಾ ಅಂಬಲಿ ಊಟ ಮಾಡಿ ಬಂದೀನಿ, ನನಗೆ ಹಸಿವು ಇಲ್ಲ, ಅದಕ್ಕೆ ನಾ ತೊಗೊಂಡಿಲ್ಲ, ನೀ ಏನು ಬೇಜಾರು ಮಾಡ್ಕೋಬೇಡ ಅಂತಂತಾರೆ. ಆಗ ಕರಿಕಾಲ ಚೋಳ ಅಂತಾನೆ, ನನಗಿಂತಲೂ ನಾನು ಮಾಡಿದ ನೈವೇದ್ಯಕ್ಕಿಂತಲೂ ಕಲಿಕಾಲ ಚೋಳನ ಅಂಬಲಿನ ರುಚಿ ಆಗಿದೆ ಅಂದ್ರೆ ಅವನು ಎಂಥ ಭಕ್ತಿ ಮಾಡಿರಬೇಕು, ನಿನ್ನ ಮೇಲೆ ಭಕ್ತಿ ಇಟ್ಟಿರಬೇಕು. ರಾಜ, ಅಂಬಾರಿ, ಆನೆ, ಕುದುರೆ, ಸೇವಕರು ಎಲ್ಲರೂ ಕೆಳ ಸಮಾಜದ ಊರು ಹೊರಗಿರ್ತಕ್ಕಂಥ ಚೆನ್ನೈನ ಮನೆಗೆ ಬರ್ತಾರೆ. ಅವನಿಗೆ ಗಾಬರಿ, ನಾ ಏನು ತಪ್ಪು ಮಾಡಿನಪ್ಪ ಅಂತಾನೆ. ನಾ ಏನು ತಪ್ಪು ಮಾಡಿನ ತಂದಾಗ ಅವಂತಾನೆ ಭಯ ಪಡ್ತಾನೆ. ಆ ಚೆನ್ನಯ್ಯನ ಮನೆ ಮುಂದೆ ಬಂದು ಇವನಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ರಾಜ ಸಾಷ್ಟಾಂಗ ನಮಸ್ಕಾರ, ಚೆನ್ನಯ್ಯನಿಗೆ ನಮಸ್ಕಾರ ಆಗ್ತಾನೆ. ಹೆಂಗಿರಬೇಕು? ಒಬ್ಬ ಸಾಮಾನ್ಯ ಸಮಾಜದಲ್ಲಿರ್ತಕ್ಕಂಥವನು ಅಂಬಲಿಯನ್ನು ಭಗವಂತ ಸವಿಬೇಕಾದ್ರೆ ಭಕ್ತಿ ಹೇಗಿತ್ತು? ನಮಗೆ ಅಡುಗೆ ಮಾಡೋದ್ರಲ್ಲಿ ವ್ಯತ್ಯಾಸ ಆದರೆ ಹೆಂಡತಿ ಗಂಡಗೆ ಬೈತಾಳೆ, ಅತ್ತಿ ಮಾವ ಜಗಳ ಆಡ್ತೇವೆ, ಅಡುಗೆಯಲ್ಲಿ ವ್ಯತ್ಯಾಸ ಆದರೆ ಸಾದಾ ಭಗವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಮನೆಗೆ ಅಂಬಲಿ ಸವಿಯಕ್ಕೆ ಬಂದನಂದ್ರೆ ಆ ಚೆನ್ನಯ್ಯನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವನ ಆನೆ ಮೇಲೆ ಊರು ತುಂಬ ಮೆರವಣಿಗೆ ಮಾಡ್ತಾನೆ. ನೀನು ನನಗಿಂತ ಶ್ರೇಷ್ಠ ಭಕ್ತ ಅಂತ. ಯಾಕಿದು ಹೇಳ್ತಾ ಇದ್ದೇನೆಂದರೆ, ಭಗವಂತನ ಅವನ ಸೇವೆ ಮಾಡ್ಕೊಳ್ಬೇಕಾಗಿತ್ತು, ಅವನು ನಮ್ಮಂತೆ ಮಾಡ್ಕೊಳ್ಬೇಕಾಗಿತ್ತು. ಸಂತ ಜ್ಞಾನೇಶ್ವರ ಜೊತೆಗೆ ಭಗವಂತನ ಊಟ ಮಾಡ್ತಿದ್ದಂತೆ. ನಮ್ಮ ಜೊತೆ ನಮ್ಮ ಮಕ್ಕಳೇ ಊಟ ಮಾಡಂಗಿಲ್ಲ ರೀ, ಎಂಜಲದಂತ ಕೇಳ್ತಾವ. ಅಂತ ನಿಮ್ಮ ಅಪ್ಪನ ಜೊತೆಗೆ ಊಟ ಮಾಡಿದ್ನಿ ಯಾವಾಗ? ಸಣ್ಣವಿದ್ದಾಗ. ಈಗಲೂ ಮಾಡ್ತೀವಿ, ಎಂಜಲ್ ಅನ್ಸಂಗಿಲ್ಲ ನಾವು, ಕೈ ಸ್ವಚ್ಛ ತೊಳ್ಕೊಳ್ಳಲ್ಲ ಅವರು. ನಮ್ಮ ಮಕ್ಕಳು ನಮ್ಮ ಜೊತೆಗೆ ಊಟ ಮಾಡಿದ ಹಿಂದ ಮುಂದೆ ನೋಡಿ ಊಟ ಮಾಡ್ತವೆ. ಭಗವಂತ ಸಾಕ್ಷಾತ್ ಸೃಷ್ಟಿಕರ್ತ ಮಹಾದೇವನೇ ಬಂದು ಅವನ ಜೊತೆಗೆ ಊಟ ಮಾಡ್ತಾರಂತಂದ್ರೆ ಹೆಂಗೆ ಮಾಡಿರ್ಬೇಕು? ಹಾಗೆ ಹಲವಾರು ವಿಚಾರಗಳ ಸಂತರಲ್ಲಿ ಹಲವಾರು ವಿಚಾರಗಳನ್ನು ನೋಡ್ತೇವೆ. ಬೇಡರ ಕಣ್ಣಪ್ಪ ಕಣ್ಣೇ ಕೊಟ್ಟಂತ ದೇವರಿಗೆ, ಜಗತ್ತಿಗೆ ಕಣ್ಣು ಕೊಡುವಂಥವ ದೇವರು, ದೇವರಿಗೆ ಕಣ್ಣು ಕೊಟ್ಟವ. ಒಂದು ಕಣ್ಣಕ್ಕೆ ಇನ್ನೊಂದು ಕಣ್ಣು ಹಚ್ತಾನಂದರೆ ಅದನ್ನು ಕಾಲಿನ ಬೆರಳಿಡ್ತಾನೆ. ದೇವರಿಗೆ ಜಾಗ ಗೊತ್ತಾಗಲ್ಲ, ಕಣ್ಣು ಎರಡು ಕಿತ್ಕೊಂಡ್ಮೇಲೆ ಆ ಜಾಗ ಗೊತ್ತಾಗಲ್ಲ ಅಂತ ತಾನು ಹೆಬ್ಬಟ್ಟನ್ನು ಆ ಲಿಂಗದ ಮೇಲೆ ಇಟ್ಟು ಗುರುತಿರ್ಬೇಕಲ್ಲ, ಇಲ್ಲಿ ಅದ ಲಿಂಗ ಅಂತೇಳಿ, ಕಣ್ಣಂತೇಳಿ. ದೇವ್ರ ಮೇಲೆ ಕಾಲಿಟ್ಟು ದೇವರಿಗೆ ಕಣ್ಣು ಕೊಡುವಂಥವ್ರಿಗೆ ದೇವರು ಒಪ್ಕೊತಾನಂತಾರೆ. ನಮಗೆ ಯಾಕೆ ಒಪ್ಕೊಳ್ಬಾರ್ದು ಅಂದ್ರೆ ನಮ್ಮ ಭಕ್ತಿ ಅಲ್ಲಾಡ್ತಾ ಇದೆ. ಬರಬರ ಭಕ್ತಿ ಅರೆಯಾಯಿತು ನೋಡಿರಣ್ಣ, ಮೊದಲ ದಿನ ಕೈ ಮುಟ್ಟಿ ಮರುದಿನ ಹಣೆ ಮುಟ್ಟಿ 3 ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಬರಬರ ಭಕ್ತಿ ಅರೆ ಆಗ್ತಾ ಇದೆ. ನಾವು ಮೊದಲೇ ದಿನ ಭಾಳ ಭಕ್ತಿಯಿಂದ ಗೌರವದಿಂದ ಕೈ ಮುಟ್ಟಿ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಬರ್ತಾ ಕೈ ಮುಟ್ತೀವಿ, ಬರ್ತಾ ತೂಕಡಿಕೆ ಕಾಣಿರಣ್ಣ.
ಅದಕ್ಕೆ ಬಸವಣ್ಣ ಹೇಳಿದ್ದು, ಭಕ್ತಿ ಎಂಬುದು ಮಾಡಬಾರದು ಕರಗಸದಂತ, ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ನಾಳೆ ಹೇಳಿದ್ದು ಬಾಕಲು ಬಂದ್ ಮಾಡ್ರಿ, ಈ ದಿಕ್ಕಿಗೆ ಬಾಕಲು ಬಿಡಬಾರ್ದಲ್ಲ ವಾಸ್ತು ಪ್ರಕಾರ. ಇಲ್ಲಿ ದಿಕ್ಕು ಸರಿ ಇಲ್ಲ ಯಾಕೋ. ಇಲ್ಲಿ ಯಡಿಯೂರು ಸಿದ್ಧಲಿಂಗ ದೇವರ ಹತ್ತಿರ ಸಾಕ್ಷಾತ್ ದೇವರ ಸ್ವರೂಪ. ಗಾಳಿ ಪೂಜೆಯ ಬೆಟ್ಟವನ್ನು ಏರ್ತಾರೆ. ಗಾಳಿ ಪೂಜೆ ಬೆಟ್ಟ ಅಂತ ಒಂದು ಬೆಟ್ಟ, ಅಲ್ಲಿ ಗಾಳಿ ಪೂಜೆ, ಗಾಳಿ ಆಂಜನೇಯ, ರಾಗಿಗುಡ್ಡ ಆಂಜನೇಯ, ಏನೋ ದೇವ್ರ ಹೆಸರುಗಳನ್ನು ನಾವೇ ಇಟ್ಟೇವೆ ಅವೆಲ್ಲ. ಈ ಗಣಪತಿ ಹಬ್ಬ ಬರ್ತದೆ ನೋಡಬೇಕು, ಯಾವ್ಯಾವ ಥರದ ಗಣಪತಿ ಇರ್ತಾರೆ ಗೊತ್ತಿಲ್ಲ. ಅಲ್ಲಿ ಗಾಳಿ ಪೂಜೆ ಬೆಟ್ಟದಲ್ಲಿ ಮಹಾದೇವನ ದೇವಸ್ಥಾನ. ಹೋದ್ರಿ ಇವರು ಅಲ್ಲಿಗೆ, ಅಲ್ಲಿ ಯಾರೂ ಬರೋರಿಲ್ರಿ. ಗುಡ್ಡದ ಮೇಲೆ ದೇವರು, ಅಲ್ಲಿ ಯಾರು ಬರಬೇಕು? ಮನೆಗಳಿಲ್ಲ, ಏನಿಲ್ಲ. ಸಾಕ್ಷಾತ್ ಪರಶಿವನೇ ಮಹಾದೇವನೇ ಆ ಸಿದ್ಧಲಿಂಗನಿಗೆ ಬರಮಾಡಿಕೊಂಡು ಅವನ ಸೇವೆಯನ್ನು ಮಾಡುವಂಥವನಾಗ್ತಾನೆ ಅನ್ನುವಂಥ ವಿಚಾರವನ್ನು. ಯಾಕಂದರೆ ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ದೇವರಿದ್ದಾನೆ, ಎಲ್ಲಿ ದೇವರಿದ್ದಾನೋ ಅಲ್ಲಿ ಭಕ್ತರಿದ್ದಾನೆ. ಇಲ್ಲಿ ಮಹಾದೇವ ಅದಾರ ತಂದರೆ ಮಹಾದೇವನ ಸುತ್ತಮುತ್ತಲು ಏನು ಇದ್ದೇವಲ್ಲ ನಾವೆಲ್ಲ ನಿಜವಾದ ಭಕ್ತರನ್ನೋಗೋಸ್ಕರ ಮಹಾದೇವನಿಗೆ ನೆಲೆ ಊರಿದ್ದಾನೆ. ಇಲ್ಲಿ ನೆಲೆ ಊರಲಿಕ್ಕೆ ನಾವೆಲ್ಲ ನಮ್ಮ ಭಕ್ತಿಯೇ ಕಾರಣ. ಹಾಗೆ ಸಿದ್ಧಲಿಂಗ ಗಾಳಿ ಬೆಟ್ಟದ ಮೇಲೆ ಹೋದಾಗ ಸ್ವತಃ ಭಗವಂತನೇ ಅವನಿಗೆ ಆಹಾರ್ಯ ಆತಿಥ್ಯವನ್ನು ಬಾ ಸಿದ್ಧಲಿಂಗ ಅಂತ ಕರೆದು ಅವನ ಸತ್ಕಾರ ಮಾಡ್ತಾನಂದರೆ ಅವನು ಎಂಥ ಭಕ್ತಿವಂತ ಆಗಿದ್ದ, ದೇವರ ಧ್ಯಾನ ಮಾಡ್ತಿದ್ದ. ಹೀಗೆಲ್ಲ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸೇವೆ ಆತಿಥ್ಯ ಸ್ವಲ್ಪ ದಿವಸ ಇದ್ದು ಮುಂದೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರ್ತಾನಂತ ಕೇಳಿದ್ರೆ ತುಮಕೂರು ಹತ್ತಿರ ಬರ್ತಾನೆ. ತುಮಕೂರು ಹತ್ತಿರ ಬಂದಾಗ ಆಗ ಅದ್ರ ಹೆಸರೇ ಬೇರೆ. ಈಗ ತುಮಕೂರು ಕಲ್ಪವೃಕ್ಷ ನಾಡು, ನಮ್ಮದು ತೊಗರಿಯ ನಾಡು, ಅದು ಕಲ್ಪವೃಕ್ಷ ನಾಡು, ಹೌದಲ್ಲ, ರಾಗಿಯ ನಾಡು. ಹೀಗೆ ಒಂದೊಂದು ಊರಿಗೆ ಒಂದೊಂದು ಹೆಸರನ್ನು. ಕರದಂಟ ನಾಡು ಯಾವುದಪ್ಪ? ಕುಂದನಾಡು ಬೆಳಗಾವಿ, ಧಾರವಾಡ. ಈಗ ಒಂದೊಂದು ಸ್ಪೆಷಲಿಕ್ ಹೆಸರು ಅವುಗಳನ್ನು ಊರ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ಬರ್ತಾನೆ. ಅದು ಮೊದಲು ಸಿದ್ಧಗಂಗಾ ಇರಲಿಲ್ಲದು. ಈ ಸಿದ್ಧನೇ ಅಲ್ಲಿ ಹೋದಾಗ ಅದು ಗಂಗೆ ಅಲ್ಲಿ ನಿರ್ಮಾಣ ಮಾಡ್ತಾನೆ ಅನ್ನುವಂಥದ್ದು ನೋಡ್ತೇವೆ. ಅಲ್ಲಿ ಸಂಚಾರ ಮಾಡುತ್ತಾ ಬಂದಾಗ ಒಬ್ಬ ಯೋಗಿ, ಒಬ್ಬ ಕುರುಪಿ, ರೋಗಿ, ಹಸಿವೆ ತೃಷಗಳಿಂದ ಬಳಲ್ತಾ ಇರ್ತಾನೆ. ಮೈ ತುಂಬ ರೋಗ, ನೀರಡಿಕೆ ಆಗೈತಿ. ಇನ್ನೇನು ಮಾಡಬೇಕು? ನೀರು 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 ಅಂತ ಬಳಲ್ತಾ ಇದ್ದ. ರೋಗಿಗಳನ್ನು ನಾವೇನು ಮಾಡ್ತೇವೆ, ನಮ್ಮ ಊರಾಗ ಇಟ್ಕೊಳ್ಳಲ್ಲ, ಊರು ಹೊರಗೆ ಹಾಕಿರ್ತೇವೆ. ಅವನ ರೋಗ ನಮಗೇನಾದರೂ ಬಂದೈತಿ ಅನ್ನೋಗೋಸ್ಕರ ಅವನಿಗೆ ಮುಟ್ಕೊಳ್ಳೋದಿಲ್ಲ, ದೂರ ಸರಿಸ್ತೇವೆ. ನೀವೆಲ್ಲ ನೋಡಿರಿ, ಕರೋನಾ ಸಂದರ್ಭದಲ್ಲಿ ಏನಾಗಿತ್ತು? ಯಾರಿಗೆ ಮುಟ್ತಿದಿರಲಿ. ಆವಾಗ ಕೆಲವೆಲ್ಲ ಮೆಸೇಜ್ ಎಲ್ಲ ಬರ್ತಿದ್ವು. ನಾವೆಲ್ಲ ರೈತರು ಬಸವಣ್ಣನ ಮುಖಕ್ಕೆ ನಾವೆಲ್ಲ ಹಾಕಿ ಏನಂತಾರೆ ಅದು, ಮುಖಕ್ಕೆ ಏನಂತಾರೆ, ಮುಗ್ದಾರಲ್ಲ, ಮುಸುಕು, ಮಾಸ್ಕ್, ಬಸವಣ್ಣನಿಗೆ ಮುಸ್ಕಿ, ಮುಸ್ಕಿ ಬಸವಣ್ಣನ ರೈತರು. ಯಾಕಂದ್ರೆ ಮೇವು ತಿಂತದ, ಗೆಳೆ ನೇಗಲು ಉಡುವಾಗ ಮೇವು ತಿಂದು ಉಳಿದಿದೆ ನಾವು ತಿನ್ನಬೇಕು. ಖರೆ ಅಂದ್ರೆ ಅದು ತಿಂತದಂತೇಳಿ ಬಸವಣ್ಣ ಮುಸ್ಕಿ ಹಾಕಿ ಬಸವಣ್ಣನ ಶಾಪ್ ನಮಗೆಲ್ಲ ತಟ್ಟೈತಿ ಅಂತ ಮೆಸೇಜ್ ಬರ್ತಿತ್ತು. ನಾವೆಲ್ಲ ಮುಸ್ಕಿ ಹಾಕಿದ್ದೇವೆ. ಅದು ಮುಸುಕಿ ಹೋಗಿ ಮುಸುಕಾಗಿ ಮಾಸ್ಕ್ ಆಯಿತು ಶಬ್ದ.
ಯಾರಿಗ್ಯಾರು ಮುಡ್ತಿದ್ದೇವೆ. ಎಷ್ಟು ಜನ ಸಂತರು ಬಂಧುಗಳಾದವರು ದೂರೇ ಉಳಿದ್ರು, JCB ಮಣ್ಣು ಮಾಡ್ತಿದ್ರು. ಎಷ್ಟು ಪರಿಸ್ಥಿತಿ ಮುಡ್ತಿದ್ದಿಲ್ಲ. ನೀವು ಯಾರು ಹಂಗೆ ಮಾಡಿದ್ರೆ ಕಾಣ್ತೈತೆ. ನಾ ಏನಾದರೂ ಬಂದು ಇಲ್ಲೇ ಉಳಿಬೇಕಾಗಿತ್ತು, ಚೆಂದ ಇರ್ತಿತ್ತು, ಮ್ಯಾಲ ರೂಮ್ ಇತ್ತು, ಆರಾಮಾಗಿ. ಯಾರ್ಯಾರಿಗೂ ನೋಡೋರಿಲ್ಲ, ಯಾರ್ಯಾರಿಗೂ ಮಾತಾಡ್ಸೋರಿಲ್ಲ. ಪೊಲೀಸ್ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಕೆಮ್ಮಿದ್ರೆ ಸಾಕು ಮೊದಲು ತೋರಿಸ್ರಿ ಅಂತಿದ್ರು. ಎಲ್ಲಿದು ಬಂತು, ಎಲ್ಲಿ ಹೋಯ್ತು. ಹೀಗೆ ಆ ರೋಗದಿಂದ ಬೀಳತಕ್ಕಂಥ ವ್ಯಕ್ತಿಯನ್ನ ಊರಿಂದ ಆಚೆ ಕಳಿಸಿದ್ರು, ಹೊರಗೆ ಹಾಕಿದ್ರು. ಅವನ ಹಸಿವೆ ನೀರಡಿಕೆಯಿಂದ ಆ ನೀರು ಅಂತ ಬಳಲ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಸಿದ್ಧಲಿಂಗ ಹೀಗೆ ಬರ್ತಿದ್ದ ಬೆಟ್ಟದಿಂದ. ಏನಿರಬೇಕು, ಏನಂತಾರೆ, ಪಾಪಿ ಕಾಶಿಗೆ ಹೋದ್ರೆ ಮೊಳಕಲ್ತಕ್ಕೆ ನೀರಂತ. ಸಿದ್ಧಲಿಂಗ ಅಂತಾನೆ, ಏನು ಮಾಡೋಣ, ಇವ ನೀರು ಅಂತ ಇದ್ದಾನೆ, ಬಳಲ್ತಾ ಇದ್ದಾನೆ, ಮೈ ತುಂಬ ರೋಗ ಅದಾವೆ, ಏನು ಮಾಡಬೇಕು ಅನ್ನೋಗೋಸ್ಕರ ಎಲ್ಲರೂ ಕಮಂಡಲ್ಲಿ ನೋಡ್ತಾರೆ. ಕಮಂಡಲ್ಲಿ ನೀರೇ ಇರಂಗಿಲ್ಲ ರೀ. ಕಮಂಡಲ, ಆ ಕಮಂಡಲದಲ್ಲಿ ನೀರಿರಲ್ಲ. ನಿನ್ನ ಹತ್ತಿರ ಅದನಪ್ಪ, ನೋಡು, ಕೊಡು, ನೀರು ಹಾಕಿ. ಕರುಣಾಮೂರ್ತಿಗಳು ನಿಮಗೆಲ್ಲ ಗೊತ್ತಿದೆ. ಕಾಶಿಯಲ್ಲಿ ಸಂತ ಏಕನಾಥ್ ಮಹಾರಾಜರು ಕಾಶಿಯಲ್ಲಿ ಇದ್ದಾಗ ಒಂದು ಸಲ, ಈಗೆಲ್ಲ ಮಂದಿ ಜನಜಂಗುಳಿ, ಆಗ ಮಂದಿನೂ ಕಡಿಮೆ, ಸಂತರೂ ಜಾಸ್ತಿ, ದೇವಸ್ಥಾನಗಳು ಫ್ರೀ. ಎಲ್ಲ ದೇವಸ್ಥಾನಗಳೇನಾಗ್ಯಾವ, ವ್ಯಾಪಾರಿ ಕೇಂದ್ರ ಆಗಿಬಿಟ್ಟಿದ್ದಾವೆ. ಹಾಗೆ ಸಂತ ತುಕಾರಾಮ ಕಾಶಿ ವಿಶ್ವನಾಥನ ಪೂಜೆಗೋಸ್ಕರ ಬಿಂದಿಗೆ ತಗೊಂಡು ನೀರನ್ನು ಪೂಜೆಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಇವನ ಪರೀಕ್ಷೆ ಮಾಡಬೇಕು ಅಂತ ವಿಶ್ವನಾಥನೇ ಒಂದು ಕತ್ತೆಯ ರೂಪದಿಂದ ಹೊರಳಾಡ್ತಾ ಇರ್ತದೆ. ನೀರಡಿಸಿ, ಬಿಸಿಲಿನಿಂದ ನೀರಡಿಸಿ ಕತ್ತೆ ಹೊರಳಾಡಿ ಸಾಯುವಂಥ ಪರಿಸ್ಥಿತಿ. ಹಾಗೆ ಇವನಂತಾನೆ ಸಂತ ಏಕನಾಥ, ನಾನು ವಿಶ್ವನಾಥನ ಪೂಜೆ ಮಾಡಲಿಕ್ಕೆ ನಾನು ಮಡಿಯಿಂದ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆ ದೇವರ ಪೂಜೆಗಿಂತ ಈ ಒಂದು ಪ್ರಾಣಿಯನ್ನು, ಜೀವಿಯನ್ನು ಉಳಿಸೋದು ಶ್ರೇಷ್ಠ ಅಂತ ಬಿಂದಿಗೆಯೊಳಗೆ ನೀರನ್ನು ಅದಕ್ಕೆ ಕುಡಿಸ್ತಾನೆ, ಕತ್ತೆಗೆ ನೀರು ಕುಡಿಸ್ತಾನೆ ಸಂತ ಏಕನಾಥ. ಆ ಕತ್ತೆ ನೀರು ಕುಡಿಸಿದಾಗ ಕತ್ತೆಯ ಮರಿಯಾಗಿ ಸಾಕ್ಷಾತ್ ವಿಶ್ವನಾಥನ ದರ್ಶನ ಕೊಟ್ಟಂತಾನೆ, ನಿನ್ನ ಪರೀಕ್ಷೆಗಂದು ಈ ರೀತಿ ಮಾಡಿದ್ದೀನಪ್ಪ, ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದಿಯ ಸಂತನಂತಾನೆ. ಸಂತ ಹಾಗೆ ಕರುಣಾಮೂರ್ತಿಗಳು, ದಯಾಮೂರ್ತಿಗಳು. ಇಲ್ಲಿ ಅವನು ನೀರನ್ನು ಏನು ಮಾಡಬೇಕು, ಕಮಂಡಲಲ್ಲಿ ನೀರು ಯಾರು ಹತ್ತಿರಿಲ್ಲ, ಏನು ಮಾಡಬೇಕಂತ ವಿಚಾರ ಮಾಡಿ ಗಂಗೆಯ ಪ್ರಾರ್ಥನೆ ಮಾಡ್ತಾನೆ. ಭಗವಂತನನ್ನು, ಗಂಗೆಯನ್ನು ಪ್ರಾರ್ಥನೆ ಮಾಡಿ ಅಲ್ಲೊಂದು ಕಲ್ಲಿನ ಮೇಲೆ ತನ್ನ ಹೆಬ್ಬಟ್ಟನ್ನು ಹೀಗೆ ಚಿಮ್ಮಿಸಿಬಿಡ್ತಾನೆ. ಈಗ ಚಿಣಿದಾಣ ಆಡ್ತೇವಲ್ಲ, ಚಿಣಿ ಹೆಂಗೆ ದಾಟಿಸ್ತೇವೋ, ಚೀಗ್ತೇವೋ, ಹಾಗೆ ಹೆಬ್ಬಟ್ಟಿನಿಂದ ಆ ಭೂಮಿಯನ್ನು ಹಿಂಗೆ ನೀಗ್ತಾನಂತೆ. ಆ ಏನು ಹೆಬ್ಬಟ್ಟನ್ನು ಅಲ್ಲಿ ಊರು ಹಿಂಗೆ ಎತ್ತಿದನೋ ಅಲ್ಲಿ ನೀರಿನ ಚಿಲುಮೆಯನ್ನು ತುಂಬುತ್ತದೆ. ನೀರಿನ ಚಿಲುಮೆ ತನ್ನಷ್ಟಕ್ಕೆ ತಾನೇ ಅಲ್ಲಿ ಹೊರ ಹೊಂತದೆ. ಆನಂದದಿಂದ ಆ ರೋಗಿ ಆ ನೀರಡಿಕೆಯಾಗಿತ್ತಲ್ಲ, ನೀರು ಕುಡಿತಾನೆ, ಅದರಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನ ನೀರನ್ನು ಕುಡಿದ ಮೇಲೆ ತನ್ನ ರೋಗವನ್ನು ಕಳೆದುಕೊಳ್ತಾನೆ. ರೋಗ ಕೂಡ ಮುಕ್ತವಾಗ್ತದೆ, ರೋಗಿ ಮುಕ್ತಿಯನ್ನು ಪಡಿತಾನೆ. ಹೀಗೆ ಅವಾಗಂತಾನೆ ಸಿದ್ಧಲಿಂಗ ಇದು ಮುಂದೆ ಒಳ್ಳೆಯ ಒಂದು ಪುಣ್ಯಕ್ಷೇತ್ರವಾಗಿ ಪರಿಣಮಿಸ್ತದೆ. ಇಲ್ಲಿ ನೂರಾರು ಜನರು ವಿದ್ಯಾರ್ಥಿಗಳು ಶಿಕ್ಷಣ ಕಲಿತಾರೆ. ಇಲ್ಲಿ ಒಬ್ಬ ಮಹಾನ್ ಕ್ಷೇತ್ರ ಆಗ್ತದಂತ ಇವತ್ತು ನಾವು ನೋಡ್ತೀವಿ. ಸಿದ್ಧಲಿಂಗ ಕ್ಷೇತ್ರ ಅಂತಂದರೆ ಅದು ಸಿದ್ಧಗಂಗಾ, ಸಿದ್ಧನಿಂದ ಗಂಗೆಯನ್ನು ಉತ್ಪತ್ತಿ ಆದದ್ದಕ್ಕಾಗಿ ಅಲ್ಲಿ ಸಿದ್ಧಗಂಗಾ ಕ್ಷೇತ್ರ ಆಗ್ತದೆ ಅನ್ನುವಂಥದ್ದನ್ನು ತುಮಕೂರದಲ್ಲಿ ನೋಡ್ಕೊಂಡು ಬರುತ್ತೇವೆ. ತುಮಕೂರು ಸಿದ್ಧಗಂಗಾ ಕ್ಷೇತ್ರ ಆಗಿದ್ದು ಯಡಿಯೂರು ಸಿದ್ಧಲಿಂಗನ ಆಶೀರ್ವಾದದಿಂದ ಇವತ್ತು ಕೂಡ ಬೆಟ್ಟದಲ್ಲಿ ನೀರಿದ್ದಾವೆ. ನೋಡಿ ಹೋದವರೆಲ್ಲ, ಕೆಳಗೆ ನೀರು ಹತ್ತಂಗಿಲ್ಲ. ನಮಗೆ ಕಲ್ಲಿನ ಬಂಡೆಗಳ ಮೇಲೆ ನೀರನ್ನು ನೋಡ್ತೇವೆ ಅಂತಂದರೆ ಅದು ಯಡಿಯೂರು ಸಿದ್ಧಲಿಂಗನ ಆಶೀರ್ವಾದ. ಸಿದ್ಧನಿಂದ ಗಂಗೆಯನ್ನು ಅಲ್ಲಿ ಬಂದದಕ್ಕಾಗಿ ಸಿದ್ಧಗಂಗಾ ಅಂತ ಹೆಸರು ಬರ್ತದೆ. ಹೀಗೆ ಅಲ್ಲಿ ಪವಾಡವನ್ನು ತೋರಿಸಿ ಮುಂದೆ ಬರ್ತಾನೆ. ಮುಂದೆ ಎಲ್ಲಿಗೆ ಬರ್ತಾನೆ ಅನ್ನುವಂಥದ್ದನ್ನು ಒಂದು ಹಾಡಿನ ನಂತರ ಜನಪದ
ಜಾನಪದ ಗೀತೆ ಅಂತ ನೋಡೋಣ. ಯಡಿಯೂರು ಸಿದ್ಧಲಿಂಗನ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಸಿದ್ಧಗಂಗಾ ಕ್ಷೇತ್ರವನ್ನು ನಿರ್ಮಾಣ ಆಗ್ತದೆ. ಅವತ್ತು 15ನೇ ಶತಮಾನದಲ್ಲಿ ಹೇಳಿದಂತೆ ಇಲ್ಲಿ ಒಂದು ಪುಣ್ಯಕ್ಷೇತ್ರವಾಗ್ತದೆ. ಇಲ್ಲಿ ಸಾವಿರಾರು ಜನ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಎನ್ನುವ ವಿಚಾರವನ್ನು ಸಿದ್ಧಲಿಂಗ ಅವಾಗಲೇ ಅವನ ವಾಣಿ ನುಡಿದಂತೆ ಇವತ್ತು ಸಾವಿರಾರು ಜನ ಅಲ್ಲಿ ಮಕ್ಕಳು, ಅನಾಥರು, ಅಂಧರು ವಿದ್ಯೆಯನ್ನು ಪಡೆಯುವಂಥವ್ರು ಸುಮಾರು 10,000ಕ್ಕೂ ಹೆಚ್ಚು ಜನರಲ್ಲಿ ಮಕ್ಕಳಿದ್ದಾರೆ. ಅದೆಲ್ಲಕ್ಕೂ ಆಶೀರ್ವಾದ ತಂದರೆ ಸಿದ್ಧಲಿಂಗ. ಹೀಗಂಥ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿ ಮುಂದೆ ಕಗ್ಗೇರಿ ಅಂತ ಬರ್ತದೆ. ಕಗ್ಗೇರಿಗೆ ಬರ್ತಾರೆ. ಕಗ್ಗೇರಿಯ ಊರ ಹೊರಗಡೆ ಒಂದು ಹೋದೋಟು, ಅಲ್ಲಿ ಅವರು ಧ್ಯಾನ ಕೂತಿರ್ತಾರೆ. ಆ ಕಗ್ಗೇರಿ ಗ್ರಾಮದಲ್ಲಿ ನಂಬಿಯಣ್ಣ ಶೆಟ್ಟಿ, ನಂಬಿಯಣ್ಣ ಅಂತಿರ್ತಾರೆ. ನಂಬಿಯಣ್ಣ ಶೆಟ್ಟಿ ಏನು ಮಾಡ್ತಾನೆ, ಸಿದ್ಧಲಿಂಗ ಶಿವಯೋಗಿಗಳು ಬಂದಿರುವ ಸುದ್ದಿಯನ್ನು, ಬಂದಿರುವ ವಿಷಯವನ್ನು, ಸಮಾಚಾರವನ್ನು ಕೇಳಿ ಅವರ ದರ್ಶನಕ್ಕೆ ಹೋಗ್ತಾರೆ. ಹೋಗಿ ಬಹಳ ಸಂತೋಷ ಆಯಿತು, ತಾವು ಬಂದಿರಿ. ಅವನು ನಂಬಿಯಣ್ಣ ದೈವ ಭಕ್ತ, ನೀವು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು. ಪ್ರಸಾದಕ್ಕೆ ಬರಬೇಕಂದಾಗ ಸಿದ್ಧಲಿಂಗ ಅಂತಾನೆ, ಈಗ ಬೇಡ. ನೀವು ಅಂತೀರಲ್ಲ, ಪ್ರಸಾದಕ್ಕೆ ಕರ್ಲಿಕ್ಕೆ ಬಂದಿದ್ದ ನಂಬಿಯಣ್ಣ, ಈಗ ಬೇಡ ಅಂತಾರೆ. ಮಹಾತ್ಮರ ಮುಂದೆ ಆಗುವ ವಿಚಾರವನ್ನು, ಏನು ಆಗ್ತದೆ ಅನ್ನುವಂಥದ್ದನ್ನು ಮೊದಲೇ ಅವ್ರಿಗೆ ಗೊತ್ತಿರ್ತದೆ. ತ್ರಿಕಾಲ ಜ್ಞಾನಿಗಳು ಈಗ ಬೇಡಪ್ಪ ಅಂತಾರೆ. ಆದರೂ ನಂಬಿಯಣ್ಣ ಕೇಳೋದಿಲ್ಲ. ಗುರುಗಳೇ, ಮತ್ತೆ ಯಾವಾಗ ಸಿಗ್ತೀರಿ ಗೊತ್ತಿಲ್ಲ, ಇವತ್ತು ನೀವು ನಮ್ಮ ಮನೆಗೆ ಭಿನ್ನಕ್ಕೆ ಬರಬೇಕು ಅಂತ ಕೇಳ್ತಾನೆ. ಭಿನ್ನಕ್ಕೆ ಬಾ ಅಂತ ಕೇಳಿದಾಗ ಮುಂದೆ ಏನು ಆಗ್ತದೆ ಎನ್ನುವುದು ನಾಳಿನ ಸಮಯದಲ್ಲಿ ನೋಡೋಣ.